ಇವತ್ತು ನಾನು ವ್ಲಾಗ್ನ ಸ್ಕೂಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳೆಲ್ಲ ಬರ್ತಾಯಿದ್ರು, ಇನ್ನು ಪ್ರೇಯರ್ ಕೂಡ ಆಗಿರಲಿಲ್ಲ. ಸರಿ ಅಷ್ಟರೊಳಗೆ ನನ್ನ ಮಕ್ಕಳಿಗೆ ಒಂದು ರೈಮ್ಸ್ ಹೇಳ್ಕೊಂಡು ಅವ್ರಿಗೂ ಸ್ವಲ್ಪ ಮೋಟಿವ್ ಮಾಡಿಕೊಂಡು ಮಾಡಿದ್ರಾಯಿತು ಅಂತೇಳಿ ಅಂದ್ಬಿಟ್ಟು ಅವ್ರ ಜೊತೆ ಆಟ ಆಡ್ತಾಯಿದ್ದೀನಿ. ನಾನು ಸ್ವಲ್ಪ ರಿಂಗ ರಿಂಗ ರೋಸಸ್ ಈ ಥರ ಏನಾದರೂ ಒಂದು ಮಕ್ಕಳ ಜೊತೆ ಆಟ ಆಡ್ತಾಯಿದ್ರೆ ಅವರಿಗೂ ಖುಷಿ ಆಗುತ್ತೆ. ಓ ನಮ್ಮ ಮ್ಯಾಮ್ ನಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ, ಅವ್ರ ಜೊತೆ ಮಕ್ಕಳಾಗಿರಬೇಕು. ಆವಾಗ ಮಾತ್ರ ಮಕ್ಕಳಿಗೆ ಟೀಚರ್ ಅಂದರೆ ಒಂದು ರೆಸ್ಪೆಕ್ಟ್ ಕೂಡ ಇರುತ್ತೆ, ಹಾಗೆಯೇ ಪ್ರೀತಿ ಕೂಡ ಇರುತ್ತೆ. ನಾವು ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀವೋ ಅಷ್ಟು ಮಕ್ಕಳು ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ. ಇವತ್ತು ನಮ್ಮ ಹಸ್ಬೆಂಡ್ ಬರ್ತ್ಡೇ ಇತ್ತು, ಬಟ್ ಈ ಸಲ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂತೇಳಂದರೆ ನನ್ನ ಕಮಿಟ್ಮೆಂಟು ತುಂಬ ಇದೆ. ಹಾಗಾಗಿ ನಾವು ಎಲ್ಲಿಗಾದ್ರೂ ಸ್ವಲ್ಪ ಲಾಂಗ್ ಡ್ರೈವ್ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಬರ್ತಡೇ ಇದ್ದರೂ ಹಾಗೆ ಹೋಗ್ತಾ ಇದ್ವಿ, ನಮ್ಮ ಹಸ್ಬೆಂಡ್ ಬರ್ತಡೇ ಇದ್ದರೂ ಹಾಗೆ ಹೋಗ್ತಾ ಇದ್ವಿ. ಬಟ್ ಈ ಸಲ ತುಂಬ ಕಮಿಟ್ಮೆಂಟಿಂದ ಕಾರಣಾಂತರಗಳಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲೇ ಹತ್ರದಲ್ಲೇ ಎಲ್ಲಾದರೂ ಲಾಂಗ್ ಡ್ರೈವ್ ಈ ಥರ ಹೋಗಿ ಬಂದ್ರಾಯಿತು ಅಂತೇಳಿ ಅಂದ್ಬಿಟ್ಟು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ನನ್ನ ಹಸ್ಬೆಂಡು ನನ್ನ ಮಗಳು ರೆಡಿ ಆಗಿಬಿಟ್ಟು ಮನೇಲಿ ಊಟ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ ನಮ್ಮ ಖುಷಿಗೂ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತಲ್ವ. ಮತ್ತು ಸಂಜೆ ನೋಡಿದರೆ ಟ್ಯೂಷನ್ ಇದೆ. ಪಾಪ ನಮ್ಮ ಹಸ್ಬೆಂಡ್ನ ಕರ್ಕೊಂಡು ನಾನು ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನನ್ನ ಹಸ್ಬೆಂಡ್ ನನಗೆ ಎಷ್ಟು ಮಾಡ್ತಾರೋ ನನಗೆ ಅದರಷ್ಟು ಮಾಡೋದಕ್ಕೆ ಆಗ್ತಾ ಇಲ್ಲ. ಸರಿ ಇರೋದ್ರಲ್ಲೇ ನನ್ನ ಅಟ್ಲೀಸ್ಟ್ ಹೋಗಿ ಬಂದ್ರಾಯಿತು, ಒಂದು ಚೇಂಜಸ್ ಇರುತ್ತೆ ಅವ್ರಿಗಾಗಲಿ ನಮಗಾಗಲಿ ಅಂದ್ಬಿಟ್ಟು ಹಾಗೆ ಒಂದು ಲಾಂಗ್ ಡ್ರೈವ್ ಥರ ಹೋಗ್ಬಿಟ್ಟು ಬಂದ್ವಿ. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿನ್ಕೊಂಡು ಬಂದ್ವಿ. ಮನೆಗೆ ಬಂದಾಗ ನಾನು 4:15 ಆಗಿತ್ತು. ಸರಿ ಅಂದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮಕ್ಕಳಿಗೆ ಮತ್ತೆ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ರಜೆ ಕೊಡ್ಬೋದಾಗಿತ್ತು, ಆದರೆ ನನಗದು ಬೇಡ. ನನ್ನ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ಏನು ಸಿಗಬಹುದೋ ಅವರಿಗೆ ಅಷ್ಟನ್ನು ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೀವೋ ನಾವು ಕೂಡ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಮಕ್ಕಳು ಒಂದು ದಿನ ರಜೆ ಹಾಕಿದಾಗ ಏನಕ್ಕೆ ಹಾಕಿದೆ, ಏನು ಎತ್ತ ಈ ಥರ ಎಲ್ಲ ನಾನಾ ರೀತಿ ಕ್ವಶನ್ಸ್ ಕೇಳ್ತಾ ಇರ್ತೀವಿ. ಅದೇ ನಾವು ಪರ್ಸ್ನಲ್ ಕಾರಣಗಳಿಗೆಲ್ಲ ರಜೆ ಹಾಕ್ಕೊಂಡು ಅವರಿಗೆ ಪೋರ್ಷನ್ಸ್ ಎಲ್ಲ ಹಿಂದೆ ಮಾಡಿ ಅವರಿಗೆ ಓದೋ ಇಂಟ್ರೆಸ್ಟ್ನೆಲ್ಲ ಕಡಿಮೆ ಮಾಡೋದು ಈ ಥರ ಎಲ್ಲ ನನಗೆ ಇಷ್ಟ ಇಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ಕ್ಲಾಸಸ್ ಎಲ್ಲ ನಾನು ತೊಗೋತಾ ಇರ್ತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಕೆಲವೊಂದು ಟೈಮ್ ಪರ್ಸ್ನಲ್ ಮ್ಯಾಟರ್ಸ್ ಎಲ್ಲ ಬಂದಾಗ ಓ ಮೈ ಗಾಡ್ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ರಜೆ ಕೊಡಬೇಕು ಅಥವಾ ಇನ್ನೊಂದು ದಿನ ಯಾವಾಗಲಾದರೂ ಕ್ಲಾಸ್ ಮಾಡಬೇಕು ಏನೋ ಈ ಥರ ಎಲ್ಲ ತುಂಬ ಯೋಚನೆಗಳು ಬರುತ್ತೆ. ಅದಾದಮೇಲೆ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಇರೋದ್ರಿಂದ ಅವರಿಗೆ ಸೊನಾಟ ವಾಚ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಶಾಪ್ಗೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಳ್ಳಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಿ. ಅವರಿಗೆ ಈ ವಾಚ್ ಇಷ್ಟ ಆಯಿತು. ಕೆಲವೊಂದು 6000 7000 ಈ ರೇಂಜಿಗೆಲ್ಲ ತೋರಿಸ್ತಿದ್ರು. ಸುಮ್ಮನೆ ಒಂದು ವಾಚಿಗೆಲ್ಲ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀಯಾ ಅಂತೇಳಿ ಬೈದ್ಬಿಟ್ಟು ಸಾಕಿಷ್ಟೇ 4000 ಅಂತೇಳಿ ಅದರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಇಷ್ಟೊಂದೆಲ್ಲ ನೀನು ನನಗೆ ಮಾಡ್ತೀಯ ಅಂದಾಗ ಅಟ್ಲೀಸ್ಟ್ ನಾನು ಇಷ್ಟೂ ಮಾಡದೇ ಇದ್ದರೆ ಹೇಗೆ ಅಂತೇಳಿ ಅಂದ್ಬಿಟ್ಟು ಅವರಿಗೂ ಇದೊಂದು ಪ್ರೆಸೆಂಟ್ ಮಾಡಿದೆ. ಈ ವಾಚ್ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.